ಸರ್ಕ್ಯೂಟ್ ಇಲ್ಲಿ ಕೊಟ್ಟಿರೋದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ, ಮತ್ತು ಇಲ್ಲಿರೋ ಸರ್ಕ್ಯೂಟ್ ಬೋರ್ಡಲ್ಲಿರೋದು ಒಂದೇ ಥರ ಇದ್ದಾವ ಅಥವಾ ಇಲ್ಲಿರೋ ಕಾಂಪೊನೆಂಟ್ಸ್ ಇಲ್ಲಿ ಎಲ್ಲ ಇದ್ದಾವ ಅಂತ ನೋಡ್ಕೋಬೇಕು ಫಸ್ಟ್. Q1, Q2, Q3, Q4 4 ಟ್ರಾನ್ಸಿಸ್ಟರ್ ಇದೆ. Q1, Q2, Q3, Q4 ಯಾವುದಾದ್ರು ಅಂದ್ಕೊಂಡಿದ್ದೀವಿ. Q1, Q2, Q3, Q4 4 ಟ್ರಾನ್ಸಿಸ್ಟರ್ ಇದೆ. ಟ್ರಾನ್ಸಿಸ್ಟರ್ ಅಂದಮೇಲೆ 3 ಟರ್ಮಿನಲ್ ಇರ್ತವೆ, 3ಕ್ಕೂ ಇದೆ. ಒಂದೊಂದು ಟ್ರಾನ್ಸಿಸ್ಟರ್ಗೂ 3 ಟರ್ಮಿನಲ್ ಎಲ್ಲ ಕಡೆ ಇದೆ. ಎಲ್ಲ ಕನೆಕ್ಷನ್ನು ಮಾಡೋಕ್ಕೆ ಕೊಟ್ಟಿದ್ದಾರೆ ನಮಗೆ. ಅರ್ಥ ಆಯ್ತಾ? ನೋಡ್ಕೊತಿದ್ದೀರ ತಾನೆ? ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒನ್ ಎ ಇಂದನೇ ಶುರು ಮಾಡು, ಅಂದರೆ ಟ್ರಾನ್ಸಿಸ್ಟರ್ 1 Q1 ಇದು. ಓಕೆ, ಎ ಇಂದ ರೆಸಿಸ್ಟರ್ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ಗೆ ಹೋಗುತ್ತಾ ರೆಸಿಸ್ಟರಿಂದ, ಅಷ್ಟೇ ತಾನೇ ಕೊಟ್ಟಿದ್ದಲ್ಲಿ. ನೆಕ್ಸ್ಟ್ ಬಿ ಇಂದ ರೆಸಿಸ್ಟರ್, ಇದು ಈ ಎಂಡ್ ಒಳಗಡೆಗೆ. ನೆಕ್ಸ್ಟ್ ಎಂಡ್ ಏನಾಗಿದೆ, ಬೇಸಿಕ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿ ಇದು 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 ಮುಗಿದೋಗಿದೆ ಕನೆಕ್ಷನ್. ಈಗ ಎ ಇಂದ ಇನ್ಪುಟ್, ಬಿ ಇಂದ ಇನ್ಪುಟ್, ಸಿ ಇಂದ ಇನ್ಪುಟ್ ಕೊಟ್ಟರೆ, ಸಿ ಇಂದ ಕೊಡೋ 3 ಇನ್ಪುಟ್ ಕೊಡ್ತಾ ಇರೋದು 4ಅಲ್ಲಿ, ಎ ಬಿ ಸಿ. ಓಕೆನಾ? 3 ಇನ್ಪುಟ್ ಕೊಡ್ತಾ ಇದ್ದೀವಿ. ಈಗ ಇಲ್ಲಿ ಬರೋಣ. ಫಸ್ಟ್ ಒನ್ ಟ್ರಾನ್ಸಿಸ್ಟರ್ದು ಕಲೆಕ್ಟರ್ ತಾನೇ ಇದು. ಕಲೆಕ್ಟರ್ 1 ಇಂದ ಕಲೆಕ್ಟರ್ 2, ಕಲೆಕ್ಟರ್ 2 ಇಂದ ಕಲೆಕ್ಟರ್ 3, ಕಲೆಕ್ಟರ್ 2 ಇಂದ ಕಲೆಕ್ಟರ್ 3. ಓಕೆ, ಕಲೆಕ್ಟರ್ 3 ಮಾಡಿದ್ರ ಇದಾಗ್ತಾ ಇದನ್ನು ಕಲೆಕ್ಟರ್ 3ಗೆ ಹೋಯ್ತು. 1 2 3 ಕನೆಕ್ಷನ್ ಆಯ್ತಲ್ವಾ? ಈಗ ಅದೇ ಪಾಯಿಂಟಿಂದ 2 ಕಡೆ ಕನೆಕ್ಷನ್ ಹೋಗಬೇಕು. ಒಂದು ಕಲೆಕ್ಟರ್ 3 ಇಂದ ಇಲ್ಲಿಗೆ ಬೇಸ್ ಆಫ್ ದ ಇದು 4 ಟ್ರಾನ್ಸಿಸ್ಟರ್ 4 ಥ್ರೂ ದ ರೆಸಿಸ್ಟರ್. ಅದೇ ಪಾಯಿಂಟಿಂದ 100 ಓಮ್, ಇದೇ ಪಾಯಿಂಟಿಂದ 100 ಓಮ್ ಒನ್ ಎಂಡ್, 100 ಓಮ್ ಅದರ್ ಎಂಡ್ ನೋಡು, ಅದರ್ ಎಂಡಿಂದ ಪಾಸಿಟಿವ್ ಆಯಿತಾ? ಇಷ್ಟು ಆಯ್ತಲ್ವಾ? ಇಷ್ಟು ಪೋರ್ಷನ್ ಮುಗೀತಲ್ವಾ? ಟಾಪ್ ಪೋರ್ಷನ್ನು. ನೆಕ್ಸ್ಟ್ ಇಲ್ಲೇ ಬಾ, +5 ವೋಲ್ಟಿಂದ ಮತ್ತೆ 1 ಕಿಲೋ ಓಮ್ ರೆಸಿಸ್ಟರ್. 1K ಅಂದರೆ ಇದು 1 ಕಿಲೋ ಓಮ್ ಅದರ್ ಎಂಡ್. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಕಲೆಕ್ಟರ್ ಆಫ್ ಟ್ರಾನ್ಸಿಸ್ಟರ್ 4 ಕಲೆಕ್ಟರ್. ನೆಕ್ಸ್ಟ್ ಆಯಿತಾ? ಮತ್ತು ಅದೇ ಪಾಯಿಂಟಿಂದ LED, ಇದೇ ಪಾಯಿಂಟಿಂದ LED. ನೋಡಿ, ಈ ಪೋರ್ಷನ್ ಕಂಪ್ಲೀಟ್ ಇಷ್ಟು ಮುಗಿತಾ, ಮೇಲ್ಗಡೆ ಇಷ್ಟು ಪೋರ್ಷನ್ ಕಂಪ್ಲೀಟ್ ಮುಗಿಸಿದ್ವಾ? ಈಗ ಏನು ಮಾಡೋಣ? ಕೆಳಗಡೆ ನೋಡಿ, ಇದೇನಿದು ಫಸ್ಟ್ 1 2 3 4 ಎಲ್ಲದನ್ನು ಏನಾಗಿದೆ, ಎಲ್ಲ ಎಮಿಟರ್ನ ಕನೆಕ್ಟ್ ಮಾಡಬೇಕು. ಎಮಿಟರ್ 1 2 ಇಂದನೇ ಹೋಗ್ಬೇಕು, ಸುಮ್ಮನೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡೋದಲ್ಲ. 2 ಇಂದ 3, 3 ಇಂದ 4, 4. ಓಕೆನಾ? ಅಲ್ಲಿಂದ ಗ್ರೌಂಡ್ ಮಾಡಬೇಕು. ಮಾಡಲಿಲ್ಲ ಬರಲ್ಲ ರಿಸಲ್ಟ್. ಎಲ್ಲ ಎಮಿಟರ್ನು ಕನೆಕ್ಟ್ ಮಾಡಿ ಅಲ್ಲಿಂದ ಗ್ರೌಂಡ್ ಮಾಡಬೇಕು. ನೆಗೆಟಿವ್ LED ಒಳಗಡೆ ಆಗಿದೆ ಅಂತ ಹೇಳಿದೆ ನಾನು. ಅರ್ಥ ಆಯ್ತಾ? ಇನ್ಯಾವ್ದಾರು ಉಳ್ಕೊಳ್ತಾ ಇಲ್ಲಿ? ಗೊತ್ತಾಯ್ತಾ? ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಕಡೆಯಿಂದ